ಇನ್ನು ಕ್ಷಣ ಕ್ಷಣಕ್ಕೂ ಜೋರಾಗ್ತದೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ. ಮಧ್ಯಪ್ರಾಚ್ಯದಲ್ಲಿ ಕಂಪ್ಲೀಟ್ ಯುದ್ಧದ ಕಾರ್ಮೋಡ ಆವರಿಸಿದೆ. ಈಗ ಇರಾನ್ನ ಸೇನಾ ನೆಲೆಯನ್ನೇ ಟಾರ್ಗೆಟ್ ಮಾಡಿದೆ ಇಸ್ರೇಲ್. ಇರಾನ್ ಸೇನಾ ಮುಖ್ಯಸ್ಥ ಸೇರಿ ಸುಮಾರು 104 ಮಂದಿ ಸಾವನ್ನಪ್ಪಿದ್ದು ಆಪರೇಷನ್ ರೈಸಿಂಗ್ ಲಯನ್ ಹೆಸರಲ್ಲಿ ಇಸ್ರೇಲ್ ದಾಳಿ ನಡೆಸಿದೆ. ಇಸ್ರೇಲ್ ದಾಳಿಗೆ ಇರಾನ್ ರಾಷ್ಟ್ರ ತತ್ತರಿಸಿ ಹೋಗಿದೆ. ಅಣ್ವಸ್ತ್ರವನ್ನು ಹತ್ತಿಕ್ಕೋಕೆ ಆಪರೇಷನ್ ರೈಸಿಂಗ್ ಲಯನ್ ಅಂತ ಇವರು ಪ್ಲಾನ್ ಮಾಡಿದ್ರು. ಇರಾನ್ ಮತ್ತು ಇಸ್ರೇಲ್ ಸಂಘರ್ಷ ತೀವ್ರಗೊಳ್ತಾ ಇದ್ದು ಇರಾನ್ನ ಪರಮಾಣು ಮತ್ತು ಕ್ಷಿಪಣಿ ಘಟಕಗಳನ್ನು ಗುರಿಯಾಗಿಸಿ ಇಸ್ರೇಲ್ ನಿನ್ನೆ ಬೆಳಗ್ಗೆ ಹಠಾತ್ ಅಂತ ದಾಳಿ ನಡೆಸಿತು. ವಿಚಾರ ಅಥವಾ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇರಾನ್ಗೆ ಯಾವುದೇ ಸುಳಿವು ಸಿಗದಲೇ ಇರೋ ರೀತಿಯಲ್ಲಿ ಡ್ರೋನ್ ಕ್ಷಿಪಣಿಗಳನ್ನು ಅಲ್ಲಿಗೆ ಸಾಗಿಸಿ ಇರಾನ್ ನೆಲದಲ್ಲೇ ಇರಾನ್ ಮೇಲೆ ದಾಳಿ ನಡೆಸುವಂತಹ ಮೂಲಕ ಇಡೀ ಜಗತ್ತನ್ನ ಇಸ್ರೇಲ್ ಬೆರಗು ಗಣ್ಣಿಂದ ನೋಡುವಂತೆ ಮಾಡಿಬಿಡ್ತು. ಮಧ್ಯಪ್ರಾಚ್ಯದಲ್ಲಿ ಕಂಪ್ಲೀಟ್ ಯುದ್ಧದ ಕಾರ್ಮೋಡ ಆವರಿಸಿದೆ ಇದೀಗ. ಇಸ್ರೇಲ್ ದಾಳಿಗೆ ರಷ್ಯಾ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದೆ. ಬಟ್ ಇಸ್ರೇಲ್ ಹೇಳ್ತಾ ಇರುವಂಥದ್ದು ನಾವು ನೆಗ್ಲೆಕ್ಟ್ ಮಾಡಿದರೆ, ನಾವು ಸ್ವಲ್ಪ ತಡ ಮಾಡಿದರೆ ಅವರು ಇದಕ್ಕಿಂತ 10 ಪಟ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು. ನಾವು ನಮ್ಮನ್ನು ಉಳಿಸ್ಕೊಳ್ಳುವ ಸಲುವಾಗಿ ನಮ್ಮ ರಕ್ಷಣೆಗೆ ಈ ಒಂದು ಅಟ್ಯಾಕ್ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಲವು ಸಲ ಎಚ್ಚರಿಕೆ ಕೊಟ್ಟರು ಕೂಡ ಇರಾನ್ ತನ್ನ ಪರಮಾಣು ಯೋಜನೆಗಳನ್ನು ನಿಲ್ಲಿಸಿರಲಿಲ್ಲ. ಇದು ಭವಿಷ್ಯದಲ್ಲಿ ಎಲ್ಲಿ ನಮಗೆ ಅಪಾಯವನ್ನು ಉಂಟು ಮಾಡುತ್ತೋ ಅನ್ನುವ ಭೀತಿ ಇಸ್ರೇಲ್ಗೆ ಕಾಡ್ತಾ ಇತ್ತು. ಪರಿಣಾಮವಾಗಿ ನಿನ್ನೆ ಬೆಳಗ್ಗೆ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಅನ್ನು ನಡೆಸಿದೆ. ಇಸ್ರೇಲ್ ದಾಳಿಗೆ ರಷ್ಯಾ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಇದೀಗ ಇಸ್ರೇಲ್ನ ಬೆಂಬಲಿಸಿದ್ರೆ ಎಚ್ಚರಿಕೆ ಅಂತ ಇರಾನ್ ಒಂದು ಕೌಂಟರ್ ಅಟ್ಯಾಕ್ ಕೊಟ್ಟಿದೆ. ಇಸ್ರೇಲ್ ಬೆಂಬಲಿಸಿದವರು ನಮ್ಮ ಮುಂದಿನ ಟಾರ್ಗೆಟ್ ಆಗಿರ್ತೀರಿ. ಯಾವುದೇ ದೇಶಗಳು ಇಸ್ರೇಲ್ನ ಬೆಂಬಲಿಸೋಕೆ ಹೋಗಬಾರ್ದು, ಇಸ್ರೇಲ್ ಮೇಲೆ ಪ್ರತೀಕಾರ ಶತಸಿದ್ಧ ಅಂತ ಇರಾನ್ ಹೇಳ್ತಾ ಇದೆ. ಈಗ ಅಮೆರಿಕಾಗೆ ಬಹಿರಂಗವಾಗಿ ಇರಾನ್ ವಾರ್ನಿಂಗ್ ಅನ್ನ ಕೊಟ್ಟಿದೆ, ಇಸ್ರೇಲನ್ನ ಬೆಂಬಲಿಸಬೇಡಿ ಅಂತ. ಇಸ್ರೇಲ್ ದಾಳಿಗೆ ರಷ್ಯಾ ಒಂದು ಕಡೆ ಖಂಡನೆಯನ್ನ ವ್ಯಕ್ತಪಡಿಸಿದ್ರೆ ಇಸ್ರೇಲನ್ನ ಬೆಂಬಲಿಸಿದ್ರೆ ಎಚ್ಚರಿಕೆ ಅಂತ ಇದೀಗ ಇರಾನ್ ಒಂದು ವಾರ್ನಿಂಗ್ ಕೊಡ್ತಾ ಇದೆ. ಇಸ್ರೇಲ್ ಬೆಂಬಲಿಸಿದವರಿಗೆ ಇರಾನ್ ಇದೀಗ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇಬ್ಬರ ನಡುವೆ ಯುದ್ಧದ ಕಾರ್ಮೋಡ ಬಹಳ ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡ್ತಾ ಇದೆ.